ಸೊ 99% ಎಂಪ್ಲಾಯೀಸ್ ಕಂಪ್ನಿಯಲ್ಲಿ ಕೆಲಸ ಮಾಡೋರಿಗೆ ಅಥವಾ ಎಲ್ಲೋ ಒಂದು ಕಡೆ ಕೆಲಸ ಮಾಡೋರಿಗೆ ಈ ಒಂದು ವಿಚಾರ ಗೊತ್ತೇ ಇರೋದಿಲ್ಲ. ಡೆಫಿನೆಟ್ಲಿ ಗೊತ್ತಿರಲ್ಲ. ಸಪೋಸ್ ಇವಾಗ ನೀವು ಯಾವುದೋ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಾ, ನಿಮಗೆ ಆನ್ ಟೈಮ್ ಬರಬೇಕಾಗಿರೋ ಸ್ಯಾಲ್ರಿ ಬರೋದೇ ಇಲ್ಲ. ಆ್ಯಂಡ್ ನೀವು ಎಂಪ್ಲಾಯರ್ಗೆ ಅಥವಾ ಮ್ಯಾನೇಜರ್ಗೆ ಹೆದರ್ಬಿಟ್ಟು ಸ್ಯಾಲ್ರಿನೂ ಕೇಳೋದಿಲ್ಲ. ಸೊ ಅವರು ಸುಮ್ಮನೆ ಆಗ್ತಾರೆ, ನೀವು ಸುಮ್ಮನೆ ಆಗ್ಬಿಡ್ತೀರಾ. ಸೊ ಆ ಸ್ಯಾಲ್ರಿ ಏನಾಯಿತು? ಆ್ಯಕ್ಚುಲಿ ಈ ಥರ ವಿತೌಟ್ ಎನಿ ವ್ಯಾಲಿಡ್ ರೀಸನ್ ಸ್ಯಾಲ್ರಿನ ಹೋಲ್ಡ್ ಮಾಡೋದಕ್ಕೆ ಎಂಪ್ಲಾಯರ್ಗೆ ಯಾವುದೇ ರೈಟ್ಸ್ ಇರೋದಿಲ್ಲ. ಆ್ಯಂಡ್ ಲೀಗಲಿ ಇದು ತುಂಬಾ ತಪ್ಪು. ಸೊ ಮಿನಿಮಮ್ ವೇಜಸ್ ಆ್ಯಕ್ಟ್ ಆಫ್ 1936 ಪ್ರಕಾರ ಅವರು ವಿತೌಟ್ ಎನಿ ವ್ಯಾಲಿಡ್ ರೀಸನ್ ಸ್ಯಾಲ್ರಿ ಈ ಥರ ಹೋಲ್ಡ್ ಮಾಡೋದಕ್ಕೆ ಅವ್ರಿಗೆ ಯಾವುದೇ ರೈಟ್ಸ್ ಇರೋದಿಲ್ಲ. ಈ ಥರ ಅನ್ನೆಸೆಸರಿಲಿ ನಿಮ್ಮ ಸ್ಯಾಲ್ರಿನ ಹೋಲ್ಡ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಲೇಬರ್ ಅಥಾರಿಟೀಸ್ಗೆ ಕಂಪ್ಲೇಂಟ್ನ ನೀಡ್ಬೋದು. ಸೊ ನೆಕ್ಸ್ಟ್ ಟೈಮ್ ನಿಮ್ಮ ಮ್ಯಾನೇಜರ್ ಆಗಿರ್ಬೋದು ಅಥವಾ ಎಂಪ್ಲಾಯರ್, ನಿಮ್ಮ ಕಂಪ್ನಿ ಎಂಪ್ಲಾಯರ್ ನಿಮ್ಮ ಸ್ಯಾಲ್ರಿನ ಹೋಲ್ಡ್ ಮಾಡಿದ್ರೆ ಇದರ ಬಗ್ಗೆ ಪ್ರಶ್ನೆ ಮಾಡಿ. ನಿಮ್ಮ ರೈಟ್ಸ್ ನಿಮಗೆ ಗೊತ್ತಿರಲಿ. ಸೊ ಹೀಗೆ ಇನ್ನಷ್ಟು ಲೀಗಲ್ ಅಪ್ಡೇಟ್ಸ್ ಹಾಗೆ ಲೀಗಲ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.